ಏನು ಕಮಲಿ ಅವರ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ? ಕೂತ್ರು ನಿಂತರು ಮಲಗಿದ್ರು ರಚನಂದ ಯೋಚನೆ ಆಗಿತ್ತು. ಅವಳಿಗೆ ಹುಡುಗ ಗೊತ್ತಾಗಿದ್ದಾನೆ. ಎಷ್ಟು ಖುಷಿ ಆಗ್ತದೆ ಗೊತ್ತಾ ಕಮಲಿ ಅವರ? ನಾವು ಅಂದ್ಕೊಂಡಿರೋ ಹಾಗೆ ಅವ್ರ ಲೈಫ್ ಸೆಟ್ಲ್ ಆಗೋದ್ರೆ ಅಷ್ಟೇ ಸಾಕು. ಕಮಲಿ ಅವರ, ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ನೀವೇನು ಹೇಳ್ತಾನೆ ಇಲ್ಲ. ನಿಮಗೆ ಖುಷಿ ಆಗಲಿಲ್ವಾ? ಹಬ್ಬದ ದಿನ ನೀವೇ ಅಮರ್ಗೆ ನಮ್ಮ ಮನೆ ಕಡೆ ತಲೆ ಹಾಕ್ಬೇಡ, ರಚನನ್ ತಂಟೆಗೆ ಬರಬೇಡ ಅಂತ ಹೇಳಿದ್ರಿ. ಈಗ ನಮ್ಮ ರಚನಂಗೆ ಅವ್ನು ಯಾವುದೇ ಥರ ತೊಂದರೆ ಕೊಡೋದಕ್ಕಾಗದೇ ಇಲ್ಲ. ಯಾಕಂದರೆ ರಚನಾ ಮದುವೆ ಆದಮೇಲೆ ಅಮೆರಿಕಾಗೆ ಹೋಗ್ತೀಯಳಲ್ಲ. ಕಮಲಿ ಅವರೇ, ನಿಮಗೂ ಖುಷಿನೇ ತಾನೆ? ಸರ್, ಇಲ್ಲಿ ನನ್ನ ಖುಷಿ ಮುಖ್ಯ ಆಗಕ್ಕಿಲ್ಲ ಸರ್. ಲಗ್ನ ಆಯ್ತಿರೋದು ರಚನಾ, ಅವಳ ಖುಷಿ ಅಷ್ಟೇ ಮುಖ್ಯ ಆಯ್ತೈತೆ. ಅವಳ ಸಂತೋಷನಷ್ಟೇ ನಾನು ಬಯಸ್ತೀನಿ ರೀಸಿ ಸರ್. ಅದಕ್ಕೆ ಕಾರಣ ಅವಳು ನಿಮ್ಮ ತಂಗಿ, ನನ್ನ ಆಜ್ಞೆ ಅನ್ನೋದಷ್ಟೇ ಅಲ್ಲ, ಅದೆಲ್ಲದಕ್ಕಿಂತ ಮುಂಚೆ ಅವಳು ನನ್ನ ಸ್ನೇಹಿತೆ ಸರ್. ಅವಳ ಜೀವನದಾಗೆ ಖುಷಿಯಾಗಿರ್ಬೇಕು, ಅದಷ್ಟೇ ನನ್ನ ಆಸೆ. ಹೌ ಸ್ವೀಟ್ ಕಮಲಿ ಅವರೇ ನೀವು. ಹಾಲಿನಂಥ ಮನಸ್ಸು ಅನ್ನೋದ್ರ ಬದಲು ಇನ್ಮೇಲೆ ಕಮಲಿ ಅವರಂಥ ಮನಸ್ಸು ಅಂತ ಹೇಳಬೇಕು. ಎಷ್ಟು ಸ್ವಚ್ಛವಾಗಿದೆ ಕಮಲಿ ಅವರೇ ನಿಮ್ಮ ಮನಸ್ಸು. ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ತೀರಾ. ಇದು ಹೇಗೆ ಸಾಧ್ಯ? ಸರ್, ಈ ಮದುವೆಯಿಂದ ರಚನೆಗೆ ದಿಟ್ವಾಗ್ಲೂ ಒಳ್ಳೇದಾಯ್ತಾಯ್ತಾ? ಕಮಲಿ ಅವರೇ, ಇದೇನು ಹೀಗೆ ಕೇಳ್ತಿದ್ದೀರಾ? ತುಂಬ ತುಂಬ ಒಳ್ಳೇದಾಗತ್ತೆ. ನನ್ನ ತಂಗಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋಂಥ ಹುಡುಗ ಸಿಕ್ಕಿದ್ದಾನೆ. ಇದಕ್ಕಿಂತ ಇನ್ನೇನು ಬೇಕು? ಇಷ್ಟು ಸಾಕಲ್ವಾ? ಇಡೀ ಜಗತ್ತಲ್ಲೇ ಹೆಂಡತಿನ ಮುದ್ದು ಮಗು ಥರ ನೋಡ್ಕೊಳ್ಳೋ ಲಿಸ್ಟಲ್ಲಿ ನಾನೇ ಮೊದಲನೇವನು ಅಂದ್ಕೊಂಡಿದ್ದೆ. ಆದರೆ ನನ್ನ ಬಾಮೈದಾನು ಇದೇ ಲಿಸ್ಟಿಗೆ ಬಂದು ಸೇರಿಕೊಂಡು ನನಗೆ ಕಾಂಪಿಟೇಷನ್ ಕೊಡೋ ಹಾಗಿದೆ. ಏನಂತೀರಾ? ನೋಡಿ ನೋಡಿ ನೋಡಿ, ನಾನು ಒಳ್ಳೆ ಗಂಡ ಅಂತ ನೀವು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಹಾಯ್ ಆಂಟಿ. ಓ ಚಿರಂತ್. ಹಾಯ್. ಹಾಯ್. ಪ್ಲೀಸ್ ಕೂತ್ಕೊಳ್ಳಿ. ಏನಂಟಿ ಬರೋಕ್ ಹೇಳಿದ್ರಿ? ಏನ್ ವಿಷಯ? ತುಂಬಾ ಮುಖ್ಯವಾದ ವಿಷಯ ಚಿರಂತ್. ಪುರೋಹಿತರು ಬಂದ್ಬಿಡ್ಲಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಬನ್ನಿ ಪುರೋಹಿತರು, ಕೂತ್ಕೊಳ್ಳಿ. ಕಮಲಿ, ಜ್ಯೂಸ್ ತಗೊಂಡ್ ಬಾ. ಕ್ಷಮೆ ಇರಲಿ, ತಡ ಆಗೋಯ್ತು. ಪರವಾಗಿಲ್ಲ ಪುರೋಹಿತ್ರೆ, ನೀವು ಮುಹೂರ್ತ ನೋಡಿ. ಓಂ ವಿನಾಯಕಂ ಭಾನುಂ ಗುರುಂ ಬ್ರಹ್ಮ ವಿಷ್ಣು ಮಹೇಶ್ವರಾನ್ ಸರಸ್ವತಿ ಪ್ರಣಮ್ಯಾದೌ ಸರ್ವಕಾರ್ಯಾರ್ಥ ಸಿದ್ಧಯೇ. ಚಿರಂತನ ರಚನಾ. ಇವತ್ತು ಅಷ್ಟಮಿ, ನವಮಿ, ದಶಮಿ. ನವಾಂಶ ಕುಂಡಲಿ, ರಾಶಿ ಕುಂಡಲಿ,
ಗಣಕೂಟ ಎಲ್ಲ ತಾಳ್ಮೇಳ ಆಗ್ತಾ ಇದೆ. ಹಾ, ನಾಡಿದ್ದು ಒಳ್ಳೆ ಮುಹೂರ್ತ ಇದೆ, ಅವತ್ತೇ ನಿಶ್ಚಿತಾರ್ಥ ಇಡ್ಬಹುದಲ್ಲ? ನನಗೆ ನಮ್ಮ ಮನೆಯವರೆಲ್ರಿಗೂ ಆ ಮುಹೂರ್ತ ಒಪ್ಪಿಗೆ ಇದೆ. ಚಿರಣ್, ನಿಮ್ಗೆ ಒಪ್ಪಿಗೆ ಇದೆಯಾ? ಆಂಟಿ, ರಚನಾಗ ಒಂದ್ಸತಿ ಕೇಳಿದ್ರೆ ಒಳ್ಳೇದು. ಮದುವೆಗೆ ಒಪ್ಪಿರೋ ನನ್ನ ಮಗಳು ನಿಶ್ಚಿತಾರ್ಥನ ಬೇಡ ಅಂತಳ. ನನ್ನ ಮಗಳು ನನ್ನ ಮಾತಿಗೆ ಇಲ್ಲ ಅನ್ನಲ್ಲ. ನಾನು ಏನೇ ಮಾಡಿದ್ರು ಅವಳು ಒಳ್ಳೇದಕ್ಕೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ನೀನೇನಂತೀಯ ರಚನಾ? ನನಗೇನು ಅಭ್ಯಂತರ ಇಲ್ಲ ಅಮ್ಮ. ಅತ್ತೆಮ್ಮ, ನೀವು ತುಂಬಾನೇ ಗಡಿಬಿಡಿ ಮಾಡ್ತಾ ಇದ್ದೀರಾ. ಆದ್ರೆ ನಿಮಗೆ ಸತ್ಯ ಅರ್ಥ ಮಾಡ್ಸಕ್ ಹೋಗಿ ನೋವು ಮಾಡೋಕೆ ಮನ್ಸೊಪ್ತಾ ಇಲ್ಲ ಅತ್ತೆಮ್ಮ. ನನಗೆ ನಮ್ಮ ಮನೆಯವರೆಲ್ರಿಗೂ ನಾಡಿದ ಮುಹೂರ್ತ ಒಪ್ಪಿಗೆ ಇದೆ. ಚಿರಣ್, ನೀವೇನಂತೀರಾ? ನಿಮ್ಗೆ ಒಪ್ಪಿಗೆನಾ? ನನಗೆ ಓಕೆ ಆಂಟಿ, ಬಟ್ ನಾಡಿದಷ್ಟರಲ್ಲಿ ನಿಮ್ಗೆಲ್ಲ ಅರೇಂಜ್ಮೆಂಟ್ಸ್ ಮಾಡೋಕ್ಕಾಗತ್ತಾ? 15 ದಿವಸದಲ್ಲಿ ಮದುವೆ ಮಾಡೋಕೆ ಒಪ್ಪಿರುವಾಗ ಇನ್ನು 2 ದಿವಸದಲ್ಲಿ ನಿಶ್ಚಿತಾರ್ಥದ ಅರೇಂಜ್ಮೆಂಟ್ಸ್ ಆಗದೆ ಇರತ್ತಾ? ಈ ತಾರ ಒಂದ್ಸತಿ ಡಿಸೈಡ್ ಮಾಡಿದ್ಮೇಲೆ ಏನೇ ಕಮಿಟ್ಮೆಂಟ್ಸ್ ಇರಲಿ ಅನ್ಕೊಂಡಿದ್ದ ಟೈಮ್ ಒಳಗೆ ನೀಟಾಗಿ ಮಾಡಿ ಮುಗಿಸ್ತಾಳೆ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಅರೇಂಜ್ ಆಗತ್ತೆ. ಓಕೆ ಆಂಟಿ. ಅಯ್ಯೋ ದೇವ್ರಿ, ಯಾಕೆ ಹೀಗಾಗ್ತಿದೆ? ಇದನ್ನೆಲ್ಲ ನಮ್ಮಿಂದ ತಡೆಯೋಕೆ ಸಾಧ್ಯನೇ ಇಲ್ವಾ? ಹಾಗಾದ್ರೆ ನಿಮ್ ಕಡೆಯಿಂದ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳಿ. ಓಕೆ. ಕಮಲಿ ನಿಂತ ಇದೆಯಲ್ಲ, ಜ್ಯೂಸ್ ಕೊಡಮ್ಮ. ಕಮಲಿ, ತಿಂಡಿಗೆಲ್ಲ ಅರೇಂಜ್ ಮಾಡ್ಬಿಡು. ಎಂಗೇಜ್ಮೆಂಟ್ನ ಸಿಂಪಲ್ ಆಗಿ ಮಾಡೋಣ. ಮದ್ವೆನ ಗ್ರ್ಯಾಂಡ್ ಆಗಿ ಮಾಡಿ ಎಲ್ರನ್ನೂ ಕರೆದ್ರಾಯ್ತು. ಏನಂತೀರಾ? ಓಕೆ ಆಂಟಿ, ನಮ್ಗಂತೂ ಯಾರು ಇಂಟ್ರೆಸ್ಟ್ ಇಲ್ಲ. ನಾನು ಆಂಟಿ ಅಂಕಲು ಅಷ್ಟೇ. ಏಯ್, ಈಗ ನೀನು ಕಾಲ್ ಮಾಡಿರೋ ಇಂಟೆನ್ಷನ್ ಏನು? ಲುಕ್, ನನ್ನ ನಿಮ್ಮ ಮಧ್ಯೆ ತುಂಬ ಫೋನ್ ಕಾಲ್ಸ್ ಬೇಡ. ನಾನು ಫಸ್ಟ್ ಟೈಮ್ ನಿನಗೆ ಕಾಲ್ ಮಾಡಿದಾಗ ಕ್ಲಿಯರ್ ಆಗಿ ಹೇಳ್ದೆ ತಾನೆ? ಅಲ್ಲ ಮೇಡಮ್, ಅಡ್ವಾನ್ಸ್ ಅಷ್ಟೇ ಕೊಟ್ಬಿಟ್ಟು ಫೋನ್ ಮಾಡಬೇಡ ಅಂದ್ರೆ ಹೇಗೆ? ಹುಡುಗ ಅರೆಸ್ಟ್ ಆಗಿದ್ದಾನೆ ಮೇಡಮ್. ನೀವು ಕೊಟ್ಟಿದ್ದು ಬರೀ 2 ಲಕ್ಷ, ಉಳಿದ ಮೊನ್ನ ಬೇಗ ಸೆಟಲ್ ಮಾಡಿ. ಅವ್ನ ಫ್ಯಾಮಿಲಿ ಕೊಡ್ಬೇಕು ನಾವು. ಹಲೋ, ನಾನೇನು ಓಡ್ ಹೋಗಲ್ಲ, ಕೊಡ್ತೀನಿ. ಮೊದಲು ಪ್ರೊಸೀಡಿಂಗ್ಸ್ ಶುರು ಆಗಲಿ. ಇವೆಲ್ಲ ಟ್ರಿಕ್ಸ್ ನಮ್ಮ ಹತ್ರ ಬೇಡ ಮೇಡಮ್. ನೀವು ಮೊದಲು ಬಾಕಿ ಅಮೌಂಟ್ನ ಕ್ಲಿಯರ್ ಮಾಡಿ ಮೇಡಮ್. ಪ್ರೊಸೀಡಿಂಗ್ಸ್ ತಾನಾಗೆ ಶುರು ಆಗುತ್ತೆ. ಇಲ್ಲಾಂದರೆ ಒಳಗಡೆ ಇರೋನು ಯಾವಾಗ ಬೇಕಾದ್ರೂ ಉಲ್ಟಾ ಹೊಡಿಬೋದು, ಹೇಳ್ತಾ ಇದ್ದೀನಿ. ಆಮೇಲೆ ಅವ್ನು ನಿಮ್ಮ ಹೆಸರು ಹೇಳಿದ್ರೆ ನಾನಾಗಲಿ ನೀವಾಗಲಿ ಏನೂ ಮಾಡ್ಕೊಳಕ್ಕಾಗಲ್ಲ. ಏಯ್, ಏನು ನೀನು ಎದುರಿಸ್ತಾ ಇದೆಯಾ? ನಾನೇನು ದುಡ್ಡು ಕೊಡಲ್ಲ ಅಂತ ಹೇಳದ್ನ? ಸ್ವಲ್ಪ ಲೇಟ್ ಆಗುತ್ತೆ ಅಂತಂದೆ ಅಷ್ಟೇ. ನೋಡಿ ಮೇಡಮ್, ಕೊಟ್ಟು ಮಾತು ಪ್ರಕಾರ ಇವತ್ತು ಬಾಕಿ ಕೊಟ್ಬಿಡಿ. ನಿಮಗೆ ರಾತ್ರಿ ತನಕ ಟೈಮ್ ಕೊಡ್ತೀನಿ. ಕೊಡದೇ ಇದ್ರೆ ಎಲ್ಲ ಬೇರೆ ಥರನೇ ಆಗುತ್ತೆ. ಆಮೇಲೆ ನೀವು ಯಾರನ್ನು ಬೈಕೊಳಕ್ಕೂ ಆಗಲ್ಲ, ಯೋಚನೆ ಮಾಡಿ. ಹೆಲೋ ಹೆಲೋ ಹೆಲೋ, ಶಿಟ್, ಓ ಗಾಡ್, ನಾನು ನಿನ್ನೆ ಇದ್ದು ಕಮಲಿಗೆ ಟ್ರಬಲ್ ಕೊಡೋಣ ಅಂತ ಅನ್ಕೊಂಡ್ರೆ ಇವ್ನು ನನಗೆ ಟ್ರಬಲ್ ಕೊಡ್ತಾ ಇದ್ದಾನಲ್ಲ. ಈಗಲೇ ಕಾಲ್ ಮಾಡ್ಬಿಟ್ಟು ದುಡ್ಡು ಬೇಕು ಅಂತ ಕೇಳ್ತಿದ್ದಾನೆ. ನಾನು ಏನು ಮಾಡಲಿ?
ಬೇಕಿತ್ತಾ? ನಮ್ಮ ಮನೆಗೆ ಅಳಿಯ ಆಗೋನು ನಮ್ಮ ಮನೇಲಿ ಮಾಡ್ತಾ ಇರೋ ಮೊದಲನೇ ಬ್ರೇಕ್ಫಾಸ್ಟ್ ಇದು. ಚೆನ್ನಾಗಿರ್ಲಿ. ಇರಿ ಅತ್ತೆಮ್ಮ, ನಿಮಗೆ ಕಾಫಿ ಮಾಡಿಕೊಡ್ತೀನಿ. ಪರವಾಗಿಲ್ಲ. ನೀ ನ್ಯೂಟ್ರಲ್ ರಿಯಾಕ್ಷನ್ ಹಿಂದೆ ಇರೋ ಆಲೋಚನೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ಕಮಲಿ? ಅತ್ತೆಮ್ಮ, ಮತ್ತೊಂದ್ಸಲ ಯಾವ ತಪ್ಪು ಮಾಡಲ್ಲ ಅಂತ ಮಾತು ಕೊಟ್ಟಿದ್ಯಾ ಕಮಲಿ? ನೆನಪಿರ್ಲಿ. ಅತ್ತೆಮ್ಮ, ನಾನೀಗೇನು ಮಾಡಿದೆ? ನೀನು ರಚನಾ ಹತ್ರ ಮಾತಾಡಿದ್ದು ಬೇಡದೇ ಇರೋದನ್ನ ಅವಳ ತಲೆಯಲ್ಲಿ ತುಂಬಿದ್ದು ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ಕಮಲಿ? ನನಗೆ ಯಾರು ಹೇಳಿದ್ರು ಅಂತನ? ರಚನಾನೇ ಹೇಳಿದ್ದು. ಬೇಡದಿರೋದನ್ನ ಮಾಡೋದು ಬಿಡು ಕಮಲಿ. ಅತಿಯಾದ ಬುದ್ಧಿವಂತಿಕೆ ಒಳ್ಳೇದಲ್ಲ. ನನ್ನ ಮಾತು ಮೀರಿನೂ ನೀನು ರಚನಾ ಮನ್ಸು ಕೆಡ್ಸಕ್ ನೋಡಿದ್ರೆ ಸರಿ. ಚಿರಂತ್ ಕಾಯ್ತಾ ಇರ್ತಾನೆ. ಬೇಗ ತಿಂಡಿ ರೆಡಿ ಮಾಡು. ವಾವ್, ತಿಂಡಿ ಸೂಪರ್. ನನ್ನ ಸೊಸೆ ಮಾಡಿದ್ದು. ಅಕ್ಕ, ತಿಂಡಿ ಸಖತ್ತಾಗಿ ಮಾಡಿದಿರ. ಹೋಟ್ಲಲ್ಲಿ ತಿಂದು ತಿಂದು ಬಾಯಿ ಕೆಟ್ಟೋಗಿತ್ತು. ಅಪರೂಪಕ್ಕೆ ನಾನು ಅಡುಗೆ ಮಾಡ್ತೀನಿ, ಆದರೆ ವರ್ಕ್ ಪ್ರೆಷರಲ್ಲಿ ಮಾಡೋಕ್ಕಾಗಿರ್ಲಿಲ್ಲ. ಬಟ್ ಇವತ್ತು ತಿಂತಾ ಇದ್ರೆ ಆಹಾ, ಸ್ವರ್ಗದ ಫೀಲಿಂಗು. ನನ್ನ ಸೊಸೆ ದೋಸೆ ಮಾತ್ರ ಅಲ್ಲ, ಯಾವ ಅಡುಗೆ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಏನ್ ನಿಮ್ಮ ಅತ್ಯಮ್ಮ ಇಷ್ಟೊಂದು ಹೊಗಳ್ತೀಯ ನಿಮ್ಮನ್ನ? ಆಂಟಿ, ರಚನಾರ್ಗೂ ಅಡುಗೆ ಬರುತ್ತಾ? ರಚನಾ ಅವ್ರಿಗೆ ಅಡುಗೆ ಮಾಡಕ್ ಬರುತ್ತಾ ಅಂತ ಕೇಳಿದ ತಕ್ಷಣ ಭಾವನ್ಗೆ ನೆತ್ತಿ ಹತ್ತುತ್ತಾ? ಇದನ್ನ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ಜಸ್ಟ್ ಕಿಡಿಂಗ್ ಕಿಡಿಂಗ್. ಏಯ್, ಸಕ್ಕತ್ತಾಗಿ ಅಡುಗೆ ಮಾಡ್ತಾಳೆ. ಮುಂದೆ ಮುಂದೆ ನೀವೇ ನೋಡ್ತೀರಲ್ಲ, ಅಮೇಝಿಂಗ್. ಚಿರಂತ್, ರಿಷಿ ತಮಾಷೆ ಮಾಡ್ತಿದ್ದಾನೆ. ಆ್ಯಕ್ಚುಲಿ ರಚನಾಗ ಅಡುಗೆನೇ ಬರಲ್ಲ, ಒಂದು ಕಾಫಿ ಮಾಡೋಕ್ಕೂ ಬರಲ್ಲ. ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅಲ್ಲ, ಇನ್ಫ್ಯಾಕ್ಟ್ ನಾವು ಅವಳನ್ನ ಅಡುಗೆ ಮನೆಗೆ ಯಾವತ್ತೂ ಬಿಟ್ಟಿಲ್ಲ ಅಷ್ಟೇ. ಇನ್ನು ಮುಂದೆ ಕಲ್ತ್ಕೋತಾಳೆ ಬಿಡಿ. ಪರವಾಗಿಲ್ಲ ಆಂಟಿ, ಇಟ್ಸ್ ಓಕೆ. ನಿಧಾನವಾಗಿ ಕಲೀಲಿ. ಹೇಗೋ ನಾನು ಹೆಲ್ಪ್ ಮಾಡ್ತೀನಲ್ಲ. ಹಾಗೊಂದು ವೇಳೆ ನನಗೆ ರುಚಿ ರುಚಿಯಾಗಿ ತಿನ್ಬೇಕು ಅನ್ಸಿದ್ರೆ ನಾನೇ ಇಲ್ಲಿಗೆ ಬರ್ತೀನಿ. ವಾಟ್? ನಿಮಗೆ ತಿಂಡಿ ತಿನ್ಬೇಕು ಅಂತ ಅನ್ಸಿದ್ರೆ ನೀವು ಅಮೆರಿಕಾಯಿಂದ ಇಲ್ಲಿಗೆ ಬರ್ತೀರಾ? ರಮೇಶ್, ಏನಾಯ್ತು? ಏನಿಲ್ಲ, ತಿಂಡಿ ಇಷ್ಟ ಆಗ್ಲಿಲ್ವಾ? ಹಾಗೇನಿಲ್ಲ, ಚೆನ್ನಾಗೈತೆ. ಮತ್ತೆ ಯಾಕೆ ಸರಿಯಾಗಿ ತಿಂತಾ ಇಲ್ಲ? ಅಂಕಲ್ದು ಶೈ ನೇಚರ್ ಅನ್ಸುತ್ತೆ. ಅಂಕಲ್, ಮನೆಗೆ ಯಾರಾದರೂ ಬಂದಾಗ ಮಾತ್ರ ಮಾತು ಕಮ್ಮಿನಾ ಅಥವಾ ನೀವು ಇರೋದೇ ಸೈಲೆಂಟಾ? ನಾನು ಹಾಗೆ ಸ್ವಲ್ಪ ಮಾತು ಕಡಿಮೆನೆ. ಅಂಕಲ್, ನನ್ನ ಹತ್ರ ಏನು ಹೆಸಿಟೇಷನ್ ಇಟ್ಕೋಬೇಡಿ. ಓಪನ್ ಆಗಿ ಮಾತಾಡಿ. ನಾನು ನಿಮ್ಮ ಮಗನ ಥರನೇ. ನಿಮ್ಮ ಫ್ಯಾಮಿಲಿಯಲ್ಲಿ ನಾನು ಒಬ್ಬ. ಪಾಪ
ಈ ಹುಡುಗ ತುಂಬಾನೇ ಒಳ್ಳೆಯವನಿದ್ದಂಗ ಅವನೇ. ರಚನಾ ಯಾಕೆ ಇವ್ರ ಹತ್ರ ತನ್ನ ಮನ್ಸಾಗಿರೋದನ್ನ ಹೇಳ್ಕೊಳ್ಬಾರ್ದು? ಆಂಟಿ, ನಾನು ನಿಮಗೇನೋ ಕೇಳಬೇಕು, ಆದರೆ ನೀವು ಅದನ್ನು ಹೇಗೆ ತಗೊಳ್ತಿರೋ ಗೊತ್ತಿಲ್ಲ. ಕೇಳು ಚಿರಂತ್. ಅದು ರಚನಾ ಅವ್ರನ್ನ ನಾನಿವತ್ತು ಡಿನ್ನರ್ಗೆ ಆಚೆ ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೀವು ಓಕೆ ಅಂದರೆ ಮಾತ್ರ. ಧಾರಾಳವಾಗಿ ಕರ್ಕೊಂಡು ಹೋಗಿ, ನಂದೇನು ಅಭ್ಯಂತರ ಇಲ್ಲ. ರಚನಾ, ನಿಂಗೆ ಓಕೆ ಅಲ್ವಾ? ಓಕೆ ಅಮ್ಮ. ನಾವು HMT ಎಲ್ಲೋ ನಿಮ್ಮ ಅದಕ್ಕೆದು ಫೋನು ಇಲ್ಲ, ಮೆಸೇಜ್ಗೆ ರಿಪ್ಲೈನೂ ಇಲ್ವಲ್ಲ? ಅಯ್ಯ, ಬರ್ತಾರೆ ಬಿಡೋಣ, ಎಲ್ಲೋ ಹೋಗ್ತಾರೆ. HMT ನಾನು ಎಲ್ಲ ಐಟಮು ತಂದೆ, ಆದರೆ ಒಂದೇ ಒಂದು ಮಿಸ್ ಮಾಡಿದ್ದೀನಿ ಕಣ. ಮಿಸ್ ಮಾಡಿದ್ಯಾ? ಏನಪ್ಪ ಅದು? ಫೋಟೋ ಫ್ರೇಮು ಕಣ HMT. ನಂದು ನಿಮ್ಮ ಅದಕ್ಕೆದು ಒಂದು ಫೋಟೋನ ಫ್ರೇಮ್ ಹಾಕ್ಸಿ ಹಿಂಗೆ ಹಾಕಿದ್ರೆ ನಿಮ್ಮ ಅದಕ್ಕೆ ಎಂಟ್ರಿ ಕೊಟ್ಟಿದ್ದ ದಿನ ಅದು ನಾನು ನೋಡಿದ್ಲು ಅನ್ಕೋ, ಏನು ಚೆನ್ನಾಗಿರುತ್ತಲ್ಲ. ಅಷ್ಟೇ ತಾನೇ? ತೊಂದರೆ ಆಯ್ತು, ನಾನೇ ತರ್ತೀನಿ ಬಿಡು. ಜಾಣ HMT ನೀವು. ನೋಡಪ್ಪ, ಅದಕ್ಕೆ ಫೋನ್ ಮಾಡ್ತಿರ್ಬೇಕು. ಇಲ್ಲ, ಕಮಲಿ ಫೋನು. ಹೌದಾ? ತಂಗಿವಾ ಹೇಳು. ಅಣ್ಣ, ಇವಾಗ ಹೇಳೋದೆಲ್ಲ ಇರಲಿ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಟಿಪ್ ಟಾಪ್ ಆಗಿ ರೆಡಿ ಆಗಿ ಸಂಜೆ 7:15 ಈಗ ನಾನೊಂದು ಅಡ್ರೆಸ್ ಕಳಿಸ್ತೀನಿ, ಅಲ್ಲಿಗೆ ಬಂದ್ಬಿಡು. ಅಲ್ಲ ಕಮಲಿ, ಯಾಕೆ, ಏನು ವಿಷಯ? ಇಸ್ಯ ಎಲ್ಲ ಹೇಳಕ್ಕೆ ಇವಾಗ ಟೈಮ್ ಇಲ್ಲ ಅಣ್ಣಯ್ಯ. ನಾ ಹೇಳೋದನ್ನ ಸರಿಯಾಗಿ ಎಪ್ತಿ ಮಾಡಿಕೊ. ಸಂಜೆ 7:15 ನಾನು ಕಳಿಸೋ ಅಡ್ರೆಸ್ಗೆ ಟಿಪ್ ಟಾಪ್ ಆಗಿ ಸೂಟು ಬೂಟು ಎಲ್ಲ ಹಾಕೊಂಡು ಬಂದ್ಬಿಡು, ಮರಿಬೇಡ. ಏನಂತಣ್ಣ? ಏನೋ ಕಣ, ಸಡನ್ನಾಗಿ ಫೋನ್ ಮಾಡಿದ್ಲು, ಲೊಕೇಶನ್ ಕಳಿಸ್ತೀನಿ, ಹೋಟೆಲ್ಲು ಟಿಪ್ ಟಾಪ್ ಆಗಿ ರೆಡಿ ಆಗಿ ಬಾ, ಏನೋ ಹೇಳ್ಬಿಟ್ಲು, ಕಟ್ ಮಾಡಿಬಿಟ್ಲು. ಹೌದಾ? ನನಗೆ ಗೊತ್ತಾಯ್ತು. ಏನ? ನೀನು ಮತ್ತೆ ಅತ್ತಿಗೆ ನಾನೊಂದು ತೀರ ನೀನೊಂದು ತೀರ ಅಂತ ಕೂತಿದ್ದೀರಲ್ಲಪ್ಪ, ಅತ್ತಿಗೆ ನಿನ್ನ ಮೇಲೆ ಗರಂ ಆಗಿಲ್ವಾ? ಆ ವಿಷಯ ಕಮಲಿಗೆ ಗೊತ್ತಾಗಿ ನಿಮ್ಮಿಬ್ಬರನ್ನ ಒಂದು ಮಾಡಬೇಕು ಅಂತ ಏನೋ ಪ್ಲಾನ್ ಮಾಡಿದ್ದಾಳೆ. ಅದಕ್ಕೆ ನಿನ್ನನ್ನು ರೆಸ್ಟೋರೆಂಟ್ಗೆ ಕರೆದಿದ್ದಾಳೆ. ಹೌದಾ? ಆದರೆ ಕಂಬ್ಲಿ ವಾಯ್ಸಲ್ಲಿ ಏನೋ ಟೆನ್ಷನ್ ಇತ್ತು HMT. ಅಣ್ಣ, ಟೆನ್ಷನ್ ಇಲ್ಲದೆ ಇರುತ್ತಾ? ಅವ್ರ ಮನೇಲಿ ಅವ್ರ ಅತ್ತೆ ಮತ್ತು ರಿಷಿಯವರು ನಿನ್ನ ವಿರುದ್ಧವಾಗಿದ್ದಾರೆ. ಅವರಿಬ್ಬರು ಕಣ್ ತಪ್ಪಿಸಿ ನಿನಗೆ ಫೋನ್ ಮಾಡಬೇಕು ಅಂದರೆ ಟೆನ್ಷನ್ ಇರಲ್ವಾ? ಅದಕ್ಕೆ ಮಾಡಿದ್ದಾರೆ. ಅಣ್ಣ, ನೀನು ಜಾಸ್ತಿ ಯೋಚನೆ ಮಾಡಬೇಡ, ನೀನು ಸಖತ್ತಾಗಿ ರೆಡಿಯಾಗಿ ಹೋಗು. ಅತ್ತಿಗೆ ನಿನ್ನ ನೋಡ್ತಿದ್ದಂಗೆ ಐಸ್ ಕ್ರೀಮ್ ಥರ ಕರ್ಗೋಗ್ಬಿಡ್ಬೇಕು.